ಸುಸ್ತಾಗಿ ಮಾಡ್ತಾರ. ಒಬ್ಬ ಹುಡುಗ ಇದ್ದ, ಅವ್ರದ್ದು ತಂಗಿ ಸತ್ತಿದ ನಂತರ ಎಲ್ಲರೂ ಜನಾಜ ಏನಿದೆ ಕಬ್ರಸ್ತಾನ್ಗೆ ತಗೊಂಡು ಹೋದ್ರು. ಕಬ್ರಸ್ತಾನ್ ತಗೊಂಡು ಹೋಗಿದ ನಂತರ ದಫನ್ ಮಾಡಿದ್ರು. ದಫನ್ ಮಾಡಿದ ನಂತರ ಎಲ್ಲರೂ ಹೊಳ್ಳಿ ಬರಾಕ್ ಕುಂತಿದ್ದಾರೆ. ಆ ಹುಡುಗ ಏನ್ ಮಾಡಿದ, ನನ್ನ ಜೇಬ್ನಲ್ಲಿ ಒಂದು ಪಾಕೆಟ್ ಇತ್ತು, ಆ ರೊಕ್ಕದ ಪಾಕೆಟ್ ಅಲ್ಲೇ ಸಮಾಧಿನ ಒಳಗೆ ಬಿದ್ದಿದೆ. ಎಲ್ಲೇ ಸಮಾಧಿನಲ್ಲಿ ಬಿದ್ದಿದೆ, ಕಬ್ರಿನ ಒಳಗೇನೆ ಬಿದ್ದಿದೆ. ನಾನು ಹೊಳ್ಳಿ ತರಬೇಕು, ಯಾಕಂದ್ರೆ ರೊಕ್ಕ ಅದು ಹಣ ಇತ್ತು ಅದ್ರೊಳಗೆ, ಹೇಗೆ ಬಿಟ್ಟು ಬರಬೇಕು. ಆ ಹುಡುಗ ಹೋಗಿ ತಂಗಿನ ಕಬ್ರವನ್ನು ತೆಗ್ಯಾಕ ಕುಂತಿದ್ದ. ಏನು, ತಂಗಿನ ಕಬ್ರವನ್ನು ತೆಗ್ಯಾಕ ಕುಂತಿದ್ದ. ಅರ್ಧ ತೆಗಿದ ನಂತರ ಆ ರೊಕ್ಕದ ಪೋಟ್ಲಿ ಸಿಕ್ಕಿದ ನಂತರ ಏನ್ ಯೋಚನೆ ಮಾಡಿದ, ಇನ್ನೊಂದು ಅರ್ಧ ತೆಗೆದು ನೋಡ್ತೀನಿ ನನ್ನ ತಂಗಿ ಹೇಗೆ ಅದಾಳ, ನನ್ನ ತಂಗಿ ಪರಿಸ್ಥಿತಿ ಏನಿರ್ಬೋದು ನಾನು ನೋಡ್ತೀನಿ. ಕಬ್ರವನ್ನು ತೆಗೆದು ನೋಡಕ್ ಕುಂತಿದ್ದ, ಅರ್ಧ ತೆಗಿದಾನ, ಇನ್ನೊಂದು ಅರ್ಧ ತೆಗ್ಯಾಕ ಕುಂತ, ಎಲ್ಲಾ ಬಿಸಿ ಜಳ ಬರಾಕ್ ಕುಂತಿದ್ದ. ಕಬ್ರಿನ ಒಳಗಿಂದ ಎಲ್ಲಾ ಸೀಲ್ ಹಾಕ್ತಾರ, ಕಲ್ಲು ಹಾಕಿ ದಫನ್ ಮಾಡ್ತಾರ. ಇನ್ನೂ ಸಮೀಪ ಹೋಗಿದ್ದ, ಅದರಿಂದ ಬೆಂಕಿ ಉರಿಯಾಕ ಕುಂತಿದೆ. ಕಬ್ರಿನ ಒಳಗೆ ನರಕದ ಬೆಂಕಿ ಬರಾಕ್ ಕುಂತಿದೆ. ಹೆದರ್ಕೊಂಡು ಎಲ್ಲಾ ಮಣ್ಣು ಮುಚ್ಚಿ ಮೊದಲಿಗೆ ಮನಿ ಒಳಗೆ ಬಂದ ಓಡ್ಕೊಂತ. ತಾಯಿ ಅಳ್ಕೊಂತ ಬಂದ. ಏನಾಯ್ತು ನನ್ನ ಮಗನೇ, ಏನಾಯ್ತು? ನನ್ನ ತಂಗಿ ಏನಂತದ್ದು ತಪ್ಪವಾದ ಕೆಲಸ ಮಾಡಿದ್ಲು, ನನ್ನ ತಂಗಿ ನನ್ನ ಏನಾಯ್ತು ತಪ್ಪವಾದ ಕೆಲಸ? ಇಲ್ಲ, ನಿನ್ ತಂಗಿದ ಏನಾಗಿಲ್ಲ, ಅಕ್ಕಿ ನಮಾಜ್ ಮಾಡ್ತಿದ್ಲು, ರೋಜಾ ಇಟ್ಲಿದ್ಲು, ಎಲ್ಲಾ ತರಹದ್ದು ನಮ್ಮ ಪುಣ್ಯ ಕೆಲಸ ಮಾಡ್ತಿದ್ದಕ್ಕಿ. ಮತ್ತೊಕ್ಕಿ ಕಬ್ರಿನಲ್ಲಿ ಈ ರೀತಿ ನಾನು ಶಿಕ್ಷೆ ನೋಡಿ ಬಂದಿದ್ದೆ, ಕಾರಣ ಯಾಕೆ? ಅವಾಗ ತಾಯಿ ಹೇಳಿದ್ದು, ಬಾಳ ಕೇಳಿದ ನಂತರ ಹೇಳಿದ್ದು ತಾಯಿ ಏನಂತ, ನನ್ನ ಮಗನೇ, ನಿನ್ನ ತಂಗಿ ನಮಾಜ್ ಮಾಡ್ತಿದ್ದಕ್ಕಿ, ಆದರೆ ನಮಾಜಿನ ಒಳಗೆ ಬಹಳಷ್ಟು ಸುಸ್ತಿ, ಬೇಜಾರ್ ಅಂತಾರಲ್ಲ ಸುಸ್ತಿ, ಆ ಸುಸ್ತಿ ಮಾಡ್ತಿದ್ ನಿನ್ನ ತಂಗಿ. ಅಜಾನ್ ಕೊಡ್ತಿದ್ರು, ಅಜಾನ್ ಕೊಟ್ಟಿದ್ದ ಅರ್ಧ ತಾಸ್ 1 ತಾಸ್ ಆಗಿದ ನಂತರ ಲೇಟ್ ಆಗಿ ನಿನ್ನ ತಂಗಿ ನಮಾಜ್ ಮಾಡ್ತಿದ್ಲು. ನೋಡ್ರಿ, ಈ ರೀತಿ ತಾಯಿ ಹೇಳಿದ್ದು. ಅಲ್ಲಾಹು ಅಕ್ಬರ್. ಅಕ್ಕಿ ಬರೀ ಸುಸ್ತಿ ನಮಾಜ್, ಬೇಜಾರಿಂದ ನಮಾಜ್ ಮಾಡೋ ಕಾರಣ ಇವತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕಬ್ರಿನೊಳಗೆ ಅಂತ ಶಿಕ್ಷೆ ಕೊಟ್ಟ ಹುಡುಗಿಗೆ. ಇವತ್ತು ನಾವು ತಿಳ್ಕೋಬೇಕು, ಅಕ್ಕಿ ಬರೀ ನಮಾಜ್ ಮಾಡ್ತಿದ್ದಕ್ಕಿ, ನಮಾಜ್ ಮಾಡಿನ ಈ ರೀತಿ ತಪ್ಪು ಮಾಡಿದ ನಂತರ ಶಿಕ್ಷೆ ಆಗುತ್ತಿದೆ. ನಾವು ನಮಾಜ್ ಬಿಟ್ಟಿದ್ವಿ, ನಮ್ಗೆ ಹೇಗಿರ್ಬೋದು ಶಿಕ್ಷೆ? ನಾವು ಏನ್ ಹೇಳ್ತೀವಿ, ನಾಳೆ ಸತ್ತಿನ ನಂತರ ನೋಡಂತಗೋ, ಸತ್ತಿನ ನಂತರ ನೋಡಂತಗೋ. ಏನ್ ನೋಡ್ತೀರಿ ನೀವು? ಎಲ್ಲಾರು ಸತ್ತಿರ್ತೀರಿ, ನೀವು ಹೆಣ ಬಿದ್ದಿರ್ತೈತಿ, ನಿಮ್ಮ ಆತ್ಮ ಎಲ್ಲ ಕಡೆ ಅಡ್ಡಾಡ್ತಿರ್ತೈತಿ. ಮಗಳ ಅಲ್ಲಿ ಕುಂದಿರ್ತಾಳ, ಅಲ್ಲಿ ನಿಮ್ಮ ಮಗಳಿನ ಗಂಡ ಕುಂದಿರ್ತಾನ, ಅಲ್ಲಿ ನಿಮ್ಮ ಗಂಡ ಕುಂದಿರ್ತಾನ, ಎಲ್ಲಾರು ಹಿರಿಯರು ಕುಂದಿರ್ತಾರ. ಏನ್ ತಗೊಂಡು ಕುರಾನ್ ತಗೊಂಡು ಪುಣ್ಯವರು ಎಂತರು ಓದಿದಾರ ಅದಾರಪ್ಪ ಅಂದ್ರೆ ರಿಲೇಷನ್ ಅಲ್ಲಿ ಕುರಾನ್ ತಗೊಂಡು ಕುಂದಿರ್ತಾರ. ನಿಮ್ಮ ಮಾಡ್ತೀವಿ, ನಾಳೆ ಸತ್ತಿನ ನೋಡೋಣ ಅಂತ. ಏನ್ ನೋಡ್ತೀರಿ ನೀವು? ನಿಮ್ಮ ಹೆಣ ಬಿದ್ದಿರ್ತಿದ್ದಿ ಮನೆ ಒಳಗೆ, ಕಿಬ್ಲಾ ಕಡೆ ಕಾಲ ಮಾಡಿಸ್ತಿ, ಎಲ್ಲಾರು ನಿಮಗೆ ಮಲಗಿಸ್ತಾರ. ಇಲ್ಲಿ ಒಂದು ಬಟ್ಟೆ ಹಾಕಿ ಬೆಳೆಯೋದು. ನಿಮ್ಮ ಆತ್ಮ ನಿಮ್ಮ ಏನಿದೆ ಹೇಳ್ತಾ ಇರ್ತೈತಿ, ನನ್ನ ಮಗಳು ಎದ ಕಳಾ ಕುಂತಿದೀಯಾ, ನನ್ನ ಹೆಸರಿಂದ ಕುರಾನ್ ಓದು. ಕುಂತ್ಕೊಂಡು ನೀವು ಯೋಚನೆ ಮಾಡ್ರಿ, ನಾನು ಸತ್ತಿನ ನಂತರ ಏನಾಗ್ತಿತ್ತಪ್ಪ? ಈ ಸತ್ತಿನ ನಂತರ ನಾನು ಹೇಳಕ್ ಕುಂತಿದ್ದೀನಿ. ಯಾರಾದ್ರೆ ಮನೆಯಲ್ಲಿ ಸತ್ತಿನ ನಂತರ ಅವ್ರದ್ದು ಹೆಣ, ಯಾಕೆಂದ್ರೆ ನೀವು ಬೆಳಗ್ಗೆ ಸತ್ತಿದ್ದೀರಾ, ಸಾಯಂಕಾಲ ನಮಾಜಿನ ಟೈಮ್, ದಫನ್ ಕಾರ್ವಾಯಿ ಸ್ವಂತ ಮನೆ ನಿಮ್ಗೆ ತಗೊಂಡು ಹೋಗೋದು ಟೈಮ್ ಫಿಕ್ಸ್ ಮಾಡಿದಾರ. ನೀವು ಸತ್ತಿದ ನಂತರ ಬೇಬಿ ಜೈನಬ್ ಸತ್ತಿದಾಳ, ಎಲ್ಲಾರು ಹೊರಗಡೆ ತಗೊಂಡು ಮಾರಿ ಹೇಳಂಗಿಲ್ಲ, ನಿಮ್ಮ ಹೆಸರು ಮರಿತಾರ ಜನರಲ್ಲಿ, ನಿಮ್ಮ ಹೆಸರಿಂದ ಯಾರು ಕರಿಂಗಿಲ್ಲ. ಜನಾಜೆಗೆ ತಗೊಂಡ್ ಬಾರಿ ಮೊದಲಿಗೆ ಹೊರಗಡೆ, ಮೈಯದ್ಗೆ ತಗೊಂಡ್ ಬಾರಿ ಹೊರಗಡೆ ಅಂತಾರ. ನಿಮ್ಮ ಹೆಸರು ಮರಿತಾರ ನೀವು ಸತ್ತಿದ ನಂತರ. ನಿಮ್ಮ ಹೆಸರು ತಗೊಳ್ಳೋರು ಯಾರು ಇರಂಗಿಲ್ಲ, ನಿಮ್ಮ ಮಗಳ ನಿಮ್ಮ ಹೆಸರು ತಗೊಳ್ಳೋದಿಲ್ಲ. ಅಕ್ಕಿ ಏನಂತ, ನನ್ನ ತಾಯಿ ಮೈಯತ್ ಹೋಗಾಕ್ ಕುಂತಿದೆ, ನನ್ನ ತಾಯಿದು ಜನಾಜ ಹೋಗಾಕ್ ಕುಂತಿದೆ ಹೊರಗಡೆ. ಎಲ್ಲರೂ ನಿಮ್ಮ ಹೆಸರು ಮರಿದ್ ಬಿಡ್ತಾರ. ಸತ್ತಿದ ನಂತರ ಹೆಣ ಮನೆಯೊಳಗೆ ಬಿದ್ದಿರ್ತಿದ್ದಿ, ಎಲ್ಲಾರು ಕುರಾನ್ ಓದ್ತಾ ಇರ್ತಾರ. ಏನ್ ನೋಡ್ತೀರಾ? ನಮ್ಮ ಆತ್ಮ ಎಲ್ಲ ಊರು ತುಂಬಾ ಅಡ್ಡಾಡ್ತಿರ್ತಿತ್ತು, ಮನೆಯೊಳಗೆ ಎಲ್ಲಾರಿಗೆ ನೋಡ್ತಾ ಇರ್ತೈತಿ. ಎದಕ್ಕೆ ಆಳ ಕುಂತಿದ್ದೀರಿ, ನಾನು ಇಲ್ಲೇ ಇದೀನಿ, ಎದಕ್ಕೆ ಆಳ ಕುಂತಿದ್ರೆ ನಾನು ಇಲ್ಲೇ ಇದೀನಿ, ಯಾರು ನಿಮ್ಗೆ ನೋಡಂಗಿಲ್ಲ. ಯಾಕಂದ್ರೆ ಜನಾಜ ನೋಡಕ್ ಅಂದ್ರೆ ಬರೀ ಬಾಡಿ. ಸಾಯಂಕಾಲ ಟೈಮ್ ಆಯ್ತು, ಹೊರಗಡೆ ತಗೊಂಡು ಹೋಗ್ತಾರ. ನಾವು ಏನ್ ಹೇಳ್ತೀವಿ, ಮುಂದ್ ನೋಡೋಣ ಅಂತ. ಏನ್ ನೋಡ್ತೀರಾ? ಸತ್ತಿದ ನಂತರ ನಿಮ್ಗೆ ಜಳಕ ಮಾಡಿಸ್ಕೊಳಕ್ ನಿಮ್ ಕಡೆ ಶಕ್ತಿ ಇಲ್ಲ. ಸತ್ತಿದ ನಂತರ ನಮ್ಮ ಮೈಗೆ ನಾವೇ ನೀರು ಹಾಕೊಳಕ್ ನಮ್ ಕಡೆ ಶಕ್ತಿ ಇಲ್ಲ. ಬ್ಯಾರ್ಯಾರು ಬಂದು ನಮ್ಮ ಮೈ ಮೇಲೆ ನೀರು ಹಾಕಕ್ ಕುಂತಿದಾರ, ಬ್ಯಾರೆ ಊರಿಂದ ಬಂದವ್ರು ನೀರು ಹಾಕಿ ನಮ್ಗೆ ಗುಸಲು ಮಾಡ್ಸಕ್ ಕುಂತಿದಾರ. ಬಟ್ಟೆ ಹಾಕೊಳಕ್ ಇವತ್ತು ನಮ್ ಕಡೆ ಶಕ್ತಿ ಇಲ್ಲ. ನಾವೇನ್ ಹೇಳ್ತೀವಿ, ನಾಳೆ ನೋಡಂತ. ಸತ್ತಿನ ನಂತರ ಏನ್ ನೋಡ್ತೀರಿ? ಸತ್ತಿನ ನಂತರ ನಿಮ್ಮ ಸ್ವಂತ ಬಟ್ಟೆ ನಿಮ್ಗೆ ಹಾಕೊಳಕ್ ಶಕ್ತಿ ಇರಂಗಿಲ್ಲ. ಯಾರಿಗೆ ಹೇಳ್ತೀರಾ? ಅವಾಗ ಬ್ಯಾರೆ ಬಂದು ನಿಮ್ಗೆ ಬಟ್ಟೆ ಹಾಕ್ತಾರ, ಅಲ್ಲಿ ಬಟ್ಟೆ ಹಾಕ್ತಾರ. ಏನ್ ನೋಡ್ತೀರಾ? ನಾಳೆ ನೋಡೋಣ ಅಂತ. ಏನ್ ನೋಡ್ತೀರಾ? ಸ್ವಂತ ನಿಮ್ಗೆ ನಡ್ಕೊಂಡು ಹೋಗಾಗ ನಿಮ್ಗೆ ಶಕ್ತಿ ಇರಂಗಿಲ್ಲ. ಕಬ್ರಸ್ತಾನ ಮಠ ಬ್ಯಾರೆ ತಗೊಂಡು ಬೆನ್ನಿನ ಮೇಲೆ ಏನಿದೆ ಎಲ್ಲಾರು ದುಮ್ಮದ ಮೇಲೆ ಹಿಡ್ಕೊಂಡು ನಿಮ್ ಕಬ್ರಸ್ತಾನ ಒಯ್ತಾರ. ಎಲ್ಲಾರು ಜನರು ಕಬ್ರಸ್ತಾನ್ಗೆ ಒಯ್ತಾರ. ಒಯ್ದಿದ ನಂತರ ಏನ್ ಹೇಳ್ತೀರಿ ನೀವು? ಎಲ್ಲಿ ತಗೊಂಡು ಬಂದಿದ್ದೀರಾ? ನಮ್ಗೆ ಎಲ್ಲಿ ತಗೊಂಡು ಬಂದಿದ್ದೀರಾ? ಇವತ್ತಿಗ ನೀವು ಕಬ್ರಸ್ತಾನ್ ನೋಡಿದಿರಾ? ಹೋಗಿ ಎಲ್ಲೇ ನೋಡಿದಿರಿ ಕಬ್ರಸ್ತಾನ? ಹೇಗಿದೆ ಕಬ್ರಸ್ತಾನ್ ನೋಡಿದೀರಾ? ಯಾರಾದ್ರೂ ಹೋಗಿ ಬಂದಿದ್ರಿ? ಅಲ್ಲಿ ಹೋಗಿರಿ ಕಬ್ರಸ್ತಾನ್ಗೆ?
बोलो जी, कौन तो गए? हाँ हाँ, सोचो कितना बड़ा सुकून है कब्रस्तान में. हाँ, ಒಬ್ರು ಬಂದು ಮಾತಾಡೋರಿರಂಗಿಲ್ಲ ಅಲ್ಲಿ. ಎಲ್ಲ ಮ್ಯಾಲಿಂದ ಕಲ್ಲು ಹಾಕಿರ್ತಾರ. 4 ಕಲ್ಲು, 2 ಇಲ್ಲಿ ಉದ್ದವಾದ, ಇಲ್ಲಿ ನಿಮ್ಮ ಹೆಸರು ಬರೀದು. ಮುಸ್ಕಾನ್ ಸತ್ತಿದ್ದಾಳ, ಮುಸ್ಕಾನ್ ಬಿಂತೆ ರೆಹಮಾನ್ ಸಾಬ್, ಯಾತೋ ರಹೀಂ ಸಾಬ್, ಯಾತೋ ಕರೀಂ ಸಾಬ್ ಅವ್ರ ತಂದೆ ಹೆಸರು ಹಾಕ್ತಾರ. ಹಾಕಿ ಅಷ್ಟು ನಿಮ್ಮ ಕಲ್ಲು ಒಳಗಡೆ ಏನಿದೆ ಯಾರು ನೋಡಕ್ ಬರಂಗಿಲ್ಲ ಅಲ್ಲಿ. ನಾಳೆ ನೋಡಂತಗೋ, ಏನ್ ನೋಡ್ತೀರಿ ನಾಳೆ? ಹೋಗಿ ಮಣ್ಣಲ್ಲಿ ಮುಚ್ಚಿ ಬರ್ತಾರೆ ನಿಮ್ಗಲ್ಲಿ. ಚೋಳ ಹಾವು ಬರ್ತೈತಿ, ಯಾರು ನಿಮ್ಗೆ ನೋಡಕ್ ಬರ್ತಾರಲ್ಲಿ? ನೀವೇ ನೋಡೋದಲ್ಲೇ. ಅವಾಗ ನೀವು ನೋಡ್ತೀರಾ, ಬ್ಯಾರೆ ಕರಿತೀರಿ, ನಿಮ್ಗೆ ಬ್ಯಾರೆ ನೀವು ಯಾರು ಕರಿತಿಲ್ಲ ನಿಮ್ಗೆ ಬಂದು ಯಾರು ಸಹಾಯ ಮಾಡ ಬರಂಗಿಲ್ಲ ಅಲ್ಲಿ. ಅದಕ್ಕೆ ಹೇಳೋದು, ಸಾಯೋದು ಮುಂಚೆ ನಾವು ಕಬರಿನ ತಯಾರಿ ಮಾಡ್ಕೋಬೇಕು. ನಾವಿಲ್ಲಿ ಜೀವನದಲ್ಲಿ ನಾವು ಜಗತ್ನಲ್ಲಿ ಇರಾಕ ಬಂದಿಲ್ಲ, ನಾವು ಒಳ್ಳೆ ಹೋಗ್ಬೇಕು. ನೀವೇ ಯೋಚನೆ ಮಾಡ್ರಿ, 30-40 ವರ್ಷ ಆಯ್ತು ನಿಮ್ದು. ಮೊದಲಾಗಿ ಹೆಂಗಿದ್ರಿ ನೀವು? ಶಾಲೆಯಾಗ ಓದ್ತಿದ್ರಿ, ಆಟ ಆಡ್ತಿದ್ರಿ, ಎಲ್ಲಾರು ಸಹಿಲಿಯರ ಜೊತೆ ಅತಿಥಿಗಳಿಗೆ ಕುಂದಿರ್ತಿದ್ರಿ. ಎಲ್ಲಿಂದ ಎಲ್ಲೇ ತನಕ ಬಂದಿದ್ರಿ ನೀವೀಗ? ಎಷ್ಟು ವರ್ಷ ಕಳೀತು ನಿಮ್ದು? ಇವತ್ತರ ಯೋಚನೆ ಮಾಡಿದ್ರ? ಇಷ್ಟು ವರ್ಷ ನಾನು ಜಗತ್ ನಾನು ಕಳ್ಕೊಂಡ್ಯಾ? ಇಷ್ಟು ವರ್ಷ ಕಳೀತು ನಂದು ಜಗತ್. ಸಾವು ಸಮೀಪ ಇದೆ. ನಾವೇನ್ ತಿಳ್ಕೊತೀವಿ? ದೊಡ್ಡರಾಗುತ್ತಿಲ್ಲ, ನಾವು ಜಗತ್ನಲ್ಲಿ ಸಣ್ಣರಾಗೊಂತೀವಿ. ಕಬರಿನ ಸಮೀಪ ನಾವು ಆಗುತ್ತೀವಿ. ಭೂಮಿ ಬಿಟ್ಟು ನಾವು ಹೋಗಕ್ ಸಮೀಪ ಆಗುತ್ತಿದ್ದೀವಿ. ನಾವು ಜಗತ್ನಲ್ಲಿ ಇರಾಗ ನಾವು ಜಾಸ್ತಿ ದೊಡ್ಡರಾಗುತ್ತಿಲ್ಲ. ಯೋಚನೆ ಮಾಡ್ರಿ ನೀವು. ಇವತ್ತು ನಮ್ಮ ಕಡೆ ಬಂಗಾರ ಇದೆ, ಬೆಳ್ಳಿ ಇದೆ, ಬಟ್ಟೆ ಇದೆ, ತರಹದ ನಾವು ಬಟ್ಟೆ ಹಾಕೊಂತೀವಿ, ಬಂಗಾರ ಹಾಕೊಂತೀವಿ, ಎಲ್ಲ ತರದ್ ನಮ್ಮ ಕಡೆ ಇದೆ. ಆದ್ರೆ ಸತ್ತಿನ ತಗೊಂಡ್ ಹೋಗ್ತೀವಿ ಬಂದರೆ ಏನಾದ್ರೆ ಏನ್ ತಗೊಂಡು ಹೋಗೋದಿಲ್ಲ. ಏನು ಬರೀ ಸಿಂಪಲ್ ಸಾದಾ ಕಫನ್ ಕಪಡ, ಬೆಳೆದು ಕಪಡ ಬರೀ ಹಿಂಗೆ ಹಿಡಿದು ಹಿಂಗೆ ಜಗ್ಗಿದ್ರೆ ಪರ್ ಅಂತೈತಿ ಅದು. ಅಂತದು ಸಿಂಪಲ್. ಮೈ ಮೇಲೆ ಒಂದು ಹಗ್ಗನೇ ಬಿಡಂಗಿಲ್ಲ ನಿಮ್ಮ ಮೇಲೆ. ಬಂಗಾರ ದೂರು. ಕಾಲಿನೊಳಗೆ ನೀವು ಏನಾದ್ರೆ ಬಟ್ಟೆಗೆ ಬೆಳ್ಳಿದೆ ಏನಾದ್ರೆ ಹಾಕೊಳ್ರಿ ನೀವು ಉಂಗ್ರ, ಅದನ್ನ ತೆಗಿತಾರ ಮೊದಲಿಗೆ. ನಿಮ್ಮ ಹೆಣದ ಬಗ್ಗೆ ಯಾರು ಯೋಚನೆ ಮಾಡಂಗಿಲ್ಲ. ಇಲ್ಲಿನ ಮನೆಯಿಂದ ತಗೊಂಡು ಹೋಗೋ ಮಟ ಅಷ್ಟೇ. ಹೇಗೆ ನಿಮ್ಗೆ ತಗೊಂಡು ಹೋಗು, ಅಲ್ಲಿ ದಫನ್ ಮಾಡ್ತಾರ. 3ನೇ ದಿನ ಫಾತಿಹಾ ಖಾನಿ ಮಟ ಅಷ್ಟೇ ನೀವು ಅಳೋದು. ಅವಾಗ ಮಕ್ಕಳು ಏನ್ ಮಾಡ್ತಾಳ? ನನ್ನ ತಾಯಿದು ಅಷ್ಟು ತೊಲಿದ ಬಂಗಾರ ಇತ್ತು, ಎಲ್ಲಿಟ್ಟಿದ್ಯಾ? ನನ್ನ ತಾಯಿ 5,000 ರೂಪಾಯಿ ಸೀರೆ ಹಾಕೊಂತಿದ್ದು, ಎಲ್ಲೈತಿ ನನ್ನ ತಾಯಿದು ಸೀರೆ? ಕುರಾನ್ ಓದೋದು ಶಕ್ತಿ ಇರಂಗಿಲ್ಲ ಮಕ್ಕಳಿಗೆ. ಕುರಾನ್ ಓದಿ ನನ್ನ ತಾಯಿ ಬಾರಿಯಲ್ಲಿ ಕಳಿಸ್ಬೇಕನ್ನೋದು ನೆನಪಿರಂಗಿಲ್ಲ. ಎಲ್ಲರೂ ಬರೀ ಭೂಮಿ ಬಗ್ಗೆ ಯೋಚನೆ ಮಾಡ್ತಾರ. ಹೇಗೆ? ಯಾಕೆಂದ್ರೆ ನಾವು ಅವ್ರ ರೀತಿ ಜೀವನ ಮಾಡಿ ತೋರಿಸಿದ್ದೇವೆ. ನಮ್ಮ ಮಕ್ಕಳಿಗೆ ಹೇಳಿಲ್ಲ, ಇವತ್ತು ನಿಮ್ಮ ಅಜ್ಜಿ ಸತ್ತಿದ್ದಾಳೆ, ಏನಾದ್ರೆ ಕುರಾನ್ ಓದು, ಏನಾದ್ರೆ ಮಜ್ಲಿಸ್ ಓದು, ಏನಾದ್ರೆ ನಮಾಜ್ ಮಾಡು, ದರೂದ್ ಶರೀಫ್ ಓದಿ ಅವ್ರ ಬಾರಿಯಲ್ಲಿ ಕಳಿಸು. ನಮ್ಮ ಮಕ್ಕಳಿಗೆ ನಾವು ಈ ರೀತಿ ಪಾಠ ಕೊಟ್ಟಿದ್ರೆ, ನಮ್ಮ ತಾಯಿ ಸತ್ತಿನ ನಂತರ ನಾವೇ ಅದೇ ರೀತಿ ಮಕ್ಕಳು ಮಾಡ್ತಿದ್ರು. ಅದಕ್ಕೆ ಹೇಳ್ತಾರೆ, ಸಾಯೋದು ಮುಂಚೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯವಾದ ಶಿಕ್ಷಣ ಕೊಟ್ಟು ಹೋಗ್ರಿ.